Hello students. In the previous session, we have seen what aggregate turnover, and in this session, we'll see taxable turnover. ಸೊ ನಾವು ಪ್ರೀವಿಯಸ್ ಸೆಷನಲ್ಲಿ ಅಗ್ರಿಗೇಟ್ ಟರ್ನೋವರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡಿದ್ದು. ಈ ಸೆಷನಲ್ಲಿ ಟ್ಯಾಕ್ಸೇಬಲ್ ಟರ್ನೋವರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ನೋಡಿ, ಅಗ್ರಿಗೇಟ್ ಟರ್ನೋವರ್ಗೂ ಟ್ಯಾಕ್ಸೇಬಲ್ ಟರ್ನೋವರ್ಗೂ ಇರುವಂಥ ಡಿಫ್ರೆನ್ಸ್ ಏನು ಅಂದರೆ, ಅಗ್ರಿಗೇಟ್ ಟರ್ನೋವರ್ ಅಂದರೆ ಅದರ ಅರ್ಥ ಟೋಟಲ್ ಸೇಲ್ಸ್ ಅಂತ. ಆ ಟೋಟಲ್ ಸೇಲ್ಸಲ್ಲಿ ಎಲ್ಲ ರೀತಿಯ ಸೇಲ್ಸು ಇನ್ಕ್ಲೂಡ್ ಆಗುತ್ತೆ. ಈಗ ಯಾವುದು ಝೀರೋ ರೇಟದು ಸೇಲ್ಸು ಇನ್ಕ್ಲೂಡ್ ಆಗುತ್ತೆ, ನಾಟ್ ಟ್ಯಾಕ್ಸಿಬಲ್ ಐಟಮ್ ಸೇಲ್ಸು ಇನ್ಕ್ಲೂಡ್ ಆಗುತ್ತೆ, ನಿಲ್ ರೇಟೆಡ್ ಸೇಲ್ಸು ಇನ್ಕ್ಲೂಡ್ ಆಗುತ್ತೆ, ಆಮೇಲೆ ಟ್ಯಾಕ್ಸೇಬಲು ಇನ್ಕ್ಲೂಡ್ ಆಗುತ್ತೆ, ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡಿದ್ದು ಇನ್ಕ್ಲೂಡ್ ಆಗುತ್ತೆ. ಹಾಗಾಗಿ ಅಲ್ಲಿ ಎಲ್ಲ ಸೇಲ್ಸ್ ಇನ್ಕ್ಲೂಡ್ ಆಗುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಆನ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಟರ್ನ್ ಓವರಲ್ಲಿ ಬರೀ ಯಾವ ಸೇಲ್ಸ್ಗೆ ಟ್ಯಾಕ್ಸ್ ಇದೆ ಅದು ಮಾತ್ರ ಇನ್ಕ್ಲೂಡ್ ಆಗುತ್ತೆ. ಇಲ್ಲಿ ಝೀರೋ ರೇಟು, ಎಕ್ಸ್ಪೋರ್ಟು, ನಾನ್ ಟ್ಯಾಕ್ಸೇಬಲ್ ಐಟಮು, ನಿಲ್ ರೇಟ್ ಇದು ಯಾವುದೂ ಇನ್ಕ್ಲೂಡ್ ಆಗೋದಿಲ್ಲ. Mr. Avinash made an aggregate turnover of rupees 90 lakh. For the month of February, compute taxable turnover if following supplies are included in the aggregate turnover. ಇಲ್ಲಿ aggregate turnover ಕೊಟ್ಬಿಟ್ಟಿದ್ದಾರೆ. ಟೋಟಲ್ ಸೇಲ್ಸ್ 90 ಲ್ಯಾಕ್ ಅಂತೆ. ಇದರಲ್ಲಿ ಬೇರೆ ಏನೆಲ್ಲ ಇನ್ಕ್ಲೂಡ್ ಆಗಿದೆ ಕೊಟ್ಟಿದ್ದಾರೆ. ಈಗ ಅದರಲ್ಲಿ ನೀವು ಏನು ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ ಬರೀ ಟ್ಯಾಕ್ಸೇಬಲ್ ಟರ್ನೋವರ್ ಎಷ್ಟು ಅಂತ ನೋಡಬೇಕು, ಟ್ಯಾಕ್ಸೇಬಲ್ ಸೇಲ್ಸ್ ಎಷ್ಟು ಅಂತ ನೋಡಬೇಕು. ಇಂಟರ್ ಸ್ಟೇಟ್ ಸಪ್ಲೈ, ಸೊ ಇದು ಓಕೆ ಟ್ಯಾಕ್ಸೇಬಲ್ ಸಪ್ಲೈ. ಆಮೇಲೆ ಸಪ್ಲೈ ಟು SEZ ಇದಕ್ಕೆ ಝೀರೋ ರೇಟ್, ಎಕ್ಸ್ಪೋರ್ಟ್ ಅಂದರೆ ಟ್ರೀಟ್ ಮಾಡ್ತೀವಿ, ಹಾಗಾಗಿ ಇದನ್ನು ಅದರಿಂದ ಮೈನಸ್ ಮಾಡಬೇಕು. ಎಕ್ಸ್ಪೋರ್ಟ್ ಟು ಚೈನಾ, ಎಕ್ಸ್ಪೋರ್ಟಿಗೆ ಇಂಡಿಯಾದಲ್ಲಿ ಟ್ಯಾಕ್ಸ್ ಇಲ್ಲ 0%, ಇದನ್ನು ಮೈನಸ್ ಮಾಡಬೇಕು. ಸಪ್ಲೈ ವಿದಿನ್ ದ ಸ್ಟೇಟ್ ಒಳಗಡೆ, ಇದು ಈಗ ಇಂಟರ್ ಸ್ಟೇಟ್ ಆದರೆ IGST, ವಿದಿನ್ ದ ಸ್ಟೇಟ್ ಅಂದರೆ CGST, ಆಮೇಲೆ SGST ಬರುತ್ತೆ. ಹಾಗಾಗಿ ಇದು ಟ್ಯಾಕ್ಸೇಬಲ್ ಸಪ್ಲೈ ತೊಗೋಬೇಕು. ಎಕ್ಸೆಂಪ್ಟ್ ಸಪ್ಲೈ, ಇದು ಎಕ್ಸೆಂಪ್ಟ್ 0% ಟ್ಯಾಕ್ಸ್ ಇಲ್ಲ, ಹಾಗಾಗಿ ಇದನ್ನು ಮೈನಸ್ ಮಾಡಬೇಕು. CGST, SGST ಆ್ಯಂಡ್ IGST ಕಲೆಕ್ಟೆಡ್ ಇದಲ್ಲ, ಇದೆಲ್ಲ ಕೂಡ ಏನು ಟ್ಯಾಕ್ಸ್ ಇದಕ್ಕೂ ಸೇಲ್ಸ್ಗೂ, ಇದು ಸೇಲ್ಸ್ ಒಳಗಡೆ ಸೇರ್ಕೊಂಡಿರೋದು, ಹಾಗಾಗಿ ಸಪ್ರೇಟಾಗಿ ಇದೇನು ಸೇಲ್ಸ್ ಅಲ್ಲ, ಇದನ್ನು ಮೈನಸ್ ಮಾಡಬೇಕು. ಸೊ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಟರ್ನ್ ಓವರ್ ಫಾರ್ ದ ಮಂತ್ ಆಫ್ ಫೆಬ್ರವರಿ. ನೋಡಿ, ಎರಡು ಅಮೌಂಟ್ ಕಾಲಮ್ ಮಾಡ್ಕೋಬೇಕು ಪರ್ಟಿಕ್ಯುಲರ್. ಫಸ್ಟಿಗೆ ಅಗ್ರಿಗೇಟ್ ಟರ್ನೋವರ್ ತೊಗೋಬೇಕು. ಸೊ ಫಸ್ಟ್ ಆಫ್ ಆಲ್ ವಿ ಶುಡ್ ಟೇಕ್ ಅಗ್ರಿಗೇಟ್ ಟರ್ನೋವರ್, ಔಟರ್ ಕಾಲಮ್ 90 ಲ್ಯಾಕ್. ಈ ಅಗ್ರಿಗೇಟ್ ಟರ್ನೋವರಿಂದ ಯಾವುದೆಲ್ಲ 0%, 1% ಎಲ್ಲ ಇದೆ ಅದೆಲ್ಲ ಮೈನಸ್ ಮಾಡಬೇಕು. 1% ಅಲ್ಲ, 0% ನಿಲ್ ರೇಟ್ ಏನಿದೆ ಅದೆಲ್ಲ ಮೈನಸ್ ಮಾಡಬೇಕು. ಲೆಸ್ ಸಪ್ಲೈ ಟು SEZ. ನೋಡಿ, ಸ್ಪೆಷಲ್ ಎಕನಾಮಿಕ್ ಝೋನಿಗೆ ನಾವು ಸಪ್ಲೈ ಮಾಡಿದ್ರೆ ಅದಕ್ಕೆ 0% ರೇಟ್, ಹಾಗಾಗಿ ಮೈನಸ್ ಮಾಡ್ಕೋಬೇಕು. ಎಕ್ಸ್ಪೋರ್ಟ್ ಟು ಚೈನಾ ಮತ್ತು 0%. ಎಕ್ಸಾಮ್ ಸಪ್ಲೈ ಅಂದರೆ ಟ್ಯಾಕ್ಸೇ ಇಲ್ಲ ಅದಕ್ಕೆ. ಆನಂತರ CGST, SGST ಆ್ಯಂಡ್ IGST ಕಲೆಕ್ಟೆಡ್. ಈ 4 ಐಟಮನ್ನು ಬರೆದು ಟೋಟಲ್ ಔಟ್ ಮಾಡಿ ಔಟರ್ ಕಾಲಮ್ ಬರೆದು ಆ 90 ಲ್ಯಾಕಿಂದ ಮೈನಸ್ ಮಾಡಿದ್ರೆ ಆ ಉಳಿದಿರುವಂಥ 65 ಲ್ಯಾಕ್ ಇದೆಯಲ್ಲ, ಅದುವೇ ಟ್ಯಾಕ್ಸೇಬಲ್ ಟರ್ನ್ ಓವರ್. ನೆಕ್ಸ್ಟ್ ಕ್ವಶನ್. Ms. Madhu and Company, a registered dealer in Maharashtra, furnishes the following information for the month of November. Compute the turnover which is taxable under SGST, CGST and IGST. ಸೊ ಇಲ್ಲಿ ನೋಡಿ, ರಿಜಿಸ್ಟರ್ಡ್ ಡೀಲರ್ ಇನ್ ಮಹಾರಾಷ್ಟ್ರ ಮಧು ಆ್ಯಂಡ್ ಕಂಪನಿ ಅವರು ಮೊದಲು ಎಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅನ್ನೋದನ್ನು ನೋಡ್ಕೋಬೇಕು. ಸೊ ಇಲ್ಲಿ ಅವರು ರಿಜಿಸ್ಟರ್ ಆಗಿರೋದು ಎಲ್ಲಿ? ಮಹಾರಾಷ್ಟ್ರದಲ್ಲಿ. ಹಾಗಾಗಿ ಮಹಾರಾಷ್ಟ್ರದ ಒಳಗಡೆ ಯಾವುದೆಲ್ಲ ಸೇಲ್ಸ್ ಆಗುತ್ತೆ ಅದೆಲ್ಲ ಕೂಡ ವಿದಿನ್ ದ ಸ್ಟೇಟ್ ಸೇಲ್ ಆಗುತ್ತೆ. ಮಹಾರಾಷ್ಟ್ರದಿಂದ ಬೇರೆ ಕಡೆ ಹೊರಗಡೆ ಸೇಲ್ ಆದರೆ ಅದೆಲ್ಲ ಇಂಟರ್ ಸ್ಟೇಟ್ ಸೇಲ್ ಆಗುತ್ತೆ. ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ ಅಂದರೆ, ಕಂಪ್ಯೂಟ್ ದ ಟರ್ನ್ ಓವರ್ ವಿಚ್ ಇಸ್ ಟ್ಯಾಕ್ಸೇಬಲ್ ಅಂಡರ್ SGST/CGST ಅಂತ ಕೊಟ್ಟಿದ್ದಾರಲ್ಲ, ಇದನ್ನು ಒಂದೇ ಕಾಲಮಲ್ಲಿ ತೋರಿಸ್ಕೊಂಡ್ರೆ ಆಯಿತು. ಆ್ಯಂಡ್ IGST ನೋಡಿ, ವಿದಿನ್ ದ ಸ್ಟೇಟ್ ಮಹಾರಾಷ್ಟ್ರದ ಒಳಗಡೆ ಸೇಲ್ ಆದರೆ ಬರೀ SGST, CGST ಕಾಲಮಲ್ಲಿ ಬರ್ಕೋಬೇಕು. ಅದೇ ಮಹಾರಾಷ್ಟ್ರ ಬಿಟ್ಟು ಬೇರೆ ಸ್ಟೇಟಿಗೆ ಸೇಲ್ ಆದರೆ IGST ಕಾಲಮಲ್ಲಿ ಬರೀಬೇಕು. ಸೊ ಇಲ್ಲಿ ಬರೀ ಟ್ಯಾಕ್ಸೇಬಲ್ ಟರ್ನ್ ಓವರ್ ಮಾತ್ರ ಬರೆದ್ರೆ ಸಾಕು. 0% ನಿಲ್ ರೇಟ್ ಅದು ಯಾವುದೂ ಸಹ ಬೇಡ. ಫಸ್ಟ್ ನೋಡಿ, ಗೂಡ್ಸ್ ಆಫ್ 8 ಲ್ಯಾಕ್ ಸೋಲ್ಡ್ ಟು ಎ ಡೀಲರ್ ಎಟ್ ಪಾಟ್ನಾ. ಸೊ ಪಾಟ್ನಾ ಅಂತಿದ್ರೆ, ಪಾಟ್ನಾ ಇರೋದು ಇಲ್ಲಿ UP, ಉತ್ತರ ಪ್ರದೇಶದ ಕ್ಯಾಪಿಟಲ್ ಅದು, ಹಾಗಾಗಿ ಇದು IGST ಕಾಲಮಲ್ಲಿ ಬರೀಬೇಕು. ಕಮಾಡಿಟಿ ವರ್ತ್ rupees 3,50,000 ಸೋಲ್ಡ್ ಟು ಎ ಅನ್ರಿಜಿಸ್ಟರ್ಡ್ ಡೀಲರ್ ಆಫ್ ಅಸ್ಸಾಂ. ನೋಡಿ, ಅನ್ರಿಜಿಸ್ಟರ್ಡ್ ಡೀಲರ್ಗೆ ಇಲ್ಲಿ ಟ್ಯಾಕ್ಸೇಬಲ್ ಟರ್ನ್ ಓವರ್ ಮಾಡೋದಿಗೆ
ಸೇಲ್ ಮಾಡುವಾಗ ಸೇಲ್ಸ್ ತಗೋಬೇಕು, ಪ್ಲಸ್ ಪರ್ಚೇಸ್ ಮಾಡುವಾಗ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್ ನಾವು RCM ಏನು ರಿವರ್ಸ್ ಮೆಕ್ಯಾನಿಸಮ್ ಇದಲ್ಲ, ರಿವರ್ಸ್ ಮೆಕ್ಯಾನಿಸಮಲ್ಲಿ ನಾವು ತೊಗೊಳ್ಳೇಬೇಕು. ಯಾಕಂದರೆ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರಿಂದ ಪರ್ಚೇಸ್ ಮಾಡಲಿಕ್ಕಿಲ್ಲ. ಪರ್ಚೇಸ್ ಮಾಡಿದರೆ ಆ ಟ್ಯಾಕ್ಸನ್ನು ಯಾರು ಪರ್ಚೇಸ್ ಮಾಡಿರ್ತಾರೆ ಅವರೇ ಕಟ್ಟಬೇಕು. ಹಾಗಾಗಿ ಅದನ್ನು ತೊಗೋಬೇಕು. ಇಲ್ಲಿ ಗೂಡ್ಸ್ ಏನು 3,50,000 ಸೋಲ್ಡ್ ಟು ಅನ್ರಿಜಿಸ್ಟರ್ಡ್ ಡೀಲರ್ ಆಫ್ ಅಸ್ಸಾಮಿಗೆ ಸೇಲ್ ಮಾಡಿರೋದು. IGST ಕಾಲಮಲ್ಲಿ ಬರೀರಿ. ಗೂಡ್ಸ್ ಆಫ್ ರುಪೀಸ್ 2,20,000 ಸಪ್ಲೈಡ್ ವಿದಿನ್ ದ ಸ್ಟೇಟ್ ಆದರೆ ಯಾವುದು? SGST, CGST. ಪ್ರಾಡಕ್ಟ್ ಎಕ್ಸ್ ಸಪ್ಲೈ ಟು ಎ ಡೀಲರ್ ಎಟ್ ಪುಣೆ ಮಹಾರಾಷ್ಟ್ರದಲ್ಲೇ ಇರೋದು, ಸೊ SGST. ಗೂಡ್ಸ್ ಪ್ರಾಡಕ್ಟ್ ಎಕ್ಸ್ ವರ್ತ್ 3 lakh ಸೆಂಡ್ ಟು ಎ ಜಾಬ್ ವರ್ಕರ್ ಎಟ್ ಮುಂಬೈ. ಜಾಬ್ ವರ್ಕರ್ಗೆ ಕಲಿಸಿರ್ತಾರಲ್ಲ ಅದು ಸೇಲ್ಸ್ ಅಲ್ಲ. ನೆಕ್ಸ್ಟ್, ಗೂಡ್ಸ್ ವರ್ತ್ ರುಪೀಸ್ 5 lakh ಸಪ್ಲೈಡ್ ಟು ಎ ಯೂನಿಟ್ ಆಫ್ UOU ಎಟ್ ನ್ಯೂ ಡೆಲ್ಲಿ. UOU ಅನ್ನೋದು ಅದು ಟ್ಯಾಕ್ಸೇಬಲ್ ಸಪ್ಲೈ ಅಲ್ಲ, ಹಾಗಾಗಿ ಅದು ಬೇಡ. ಗೂಡ್ಸ್ ಅಮೌಂಟಿಂಗ್ ರುಪೀಸ್ 3 lakh ಸಪ್ಲೈ ಟು ಅಂಡಮಾನಿಗೆ, ಹಾಗಾಗಿ IGST. ಗೂಡ್ಸ್ ವರ್ತ್ ರುಪೀಸ್ ಇದು ಅಂಡಮಾನ್ ಇಂಟರ್ಸ್ಟೇಟ್ ಅದು. ಗೂಡ್ಸ್ ವರ್ತ್ ರುಪೀಸ್ 3,75,000 ರಿಸೀವ್ಡ್ ಫ್ರಮ್ ಆ್ಯನ್ ಅನ್ರಿಜಿಸ್ಟರ್ಡ್ ಡೀಲರ್ ಎಟ್ ನಾಗ್ಪುರ್. ಓಕೆ, ಇದು ನೋಡಿ ಗೂಡ್ಸ್ ರಿಸೀವ್ಡ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್ ಇದೆ. ಸೊ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಇದು ಇವರೇ ಕಟ್ಟಬೇಕಾಗುತ್ತೆ ಟ್ಯಾಕ್ಸನ್ನು. ಕಮೋಡಿಟಿ Z ಸಪ್ಲೈ ಟು ಎ ಡೀಲರ್ ಎಟ್ ಲಂಡನ್ಗೆ ಕಳಿಸಿರೋದು, ಇದು ಎಕ್ಸ್ಪೋರ್ಟ್ ಆಗುತ್ತೆ, ಹಾಗಾಗಿ ಇಲ್ಲಿ ಬರಲ್ಲ. ಸಪ್ಲೈಡ್ ಗೂಡ್ಸ್ ಆಫ್ ರುಪೀಸ್ 85,000 ಟು ಜಮ್ಮು ಆ್ಯಂಡ್ ಕಾಶ್ಮೀರ್. ಮಹಾರಾಷ್ಟ್ರದಿಂದ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂದರೆ IGST. ಗೂಡ್ಸ್ ಆಫ್ ರುಪೀಸ್ 2,50,000 ಸಪ್ಲೈಡ್ ಫ್ರಮ್ ಜಾಬ್ ವರ್ಕರ್ ಪ್ಲೇಸ್ ಡೈರೆಕ್ಟ್ಲಿ ಟು ಡೀಲರ್ ಆಫ್ ಪುಣೆ. ನಾವು ಜಾಬ್ ವರ್ಕರ್ಗೆ ಕಳಿಸ್ಬಿಟ್ಟು ಡೈರೆಕ್ಟಾಗಿ ಅಲ್ಲಿಂದ ಸೇಲ್ ಮಾಡಿದ್ದೀವಿ ಪುಣೆಗೆ. ಸೊ ಹಾಗಾಗಿ ವಿದಿನ್ ದ ಸ್ಟೇಟ್. ಪುಣೆ ಇರೋದು ಮಹಾರಾಷ್ಟ್ರದಲ್ಲಿ. SGST ಮತ್ತು CGST ಒಟ್ಟಿಗೆ ಬರುತ್ತೆ. ಕಮೋಡಿಟಿ Z ವರ್ತ್ ರುಪೀಸ್ 6,10,000 ಟ್ರಾನ್ಸ್ಫರ್ ಟು ದೇರ್ ಬ್ರಾಂಚಸ್ ಇನ್ ಕರ್ನಾಟಕ. Z ನೋಡಿ, ಟ್ರಾನ್ಸ್ಫರ್ ಟು ದೇರ್ ಬ್ರಾಂಚಸ್ ಇನ್ ಕರ್ನಾಟಕ. ಇಲ್ಲಿಂದ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡಿರುವಂಥದ್ದು. ಸೊ ಇದು IGST. ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಆ್ಯನ್ ಅನ್ರಿಜಿಸ್ಟರ್ಡ್ ಡೀಲರ್ ಆಫ್ ಮುಂಬೈ. ಇದು ನೋಡಿ, ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್ ಆಫ್ ಮುಂಬೈ. ಸೊ S ಮತ್ತು CGST ಫಸ್ಟ್ ಕಾಲಮ್. ಗೂಡ್ಸ್ ವರ್ತ್ ರುಪೀಸ್ 3,25,000 ಸಪ್ಲೈಡ್ ಟು ಎ ರಿಜಿಸ್ಟರ್ಡ್ ಡೀಲರ್ ಎಟ್ ಲಕ್ಷದ್ವೀಪ್. ಗೂಡ್ಸ್ ವರ್ತ್ ರುಪೀಸ್ 3,25,000 ಸಪ್ಲೈಡ್ ಟು ಎ ರಿಜಿಸ್ಟರ್ಡ್ ಡೀಲರ್ ಎಟ್ ಲಕ್ಷದ್ವೀಪ್. ಲಕ್ಷದ್ವೀಪ್ ಅಂದರೆ ಅದು ಕೂಡ ಅಷ್ಟೇ ಯೂನಿಯನ್ ಟೆರಿಟರಿ, IGST. ಮಹಾರಾಷ್ಟ್ರದಿಂದ ಲಕ್ಷದ್ವೀಪಕ್ಕೆ. ಗೂಡ್ಸ್ ವರ್ತ್ ರುಪೀಸ್ 2 lakh ರಿಸೀವ್ಡ್ ಫ್ರಮ್ ಜಾಬ್ ವರ್ಕರ್. ಇದು ಸೇಲ್ಸ್ ಅಲ್ಲ, ಜಾಬ್ ವರ್ಕರಿಂದ ರಿಸೀವ್ ಮಾಡಿರೋದು. ಗೂಡ್ಸ್ ವರ್ತ್ ರುಪೀಸ್ 8 lakh ಸೆಂಡ್ ಟು ಎ ಜಾಬ್ ವರ್ಕರ್ ಎಟ್ ನಾಗ್ಪುರ್. ಈ ಸಪ್ಲೈಡ್ ಗೂಡ್ಸ್ ಡೈರೆಕ್ಟ್ಲಿ ಆಫ್ಟರ್ ಪ್ರೊಸೆಸಿಂಗ್ ಟು ಎ ಡೀಲರ್ ಎಟ್ ಬ್ಯಾಂಗ್ಳೂರ್. 8 ಲಕ್ಷ ಜಾಬ್ ವರ್ಕರ್ ಕಳಿಸಿದ್ದು ಅದು ಎಲ್ಲೂ ಬರಲ್ಲ, ಬಟ್ ಅದರಲ್ಲಿ ಡೈರೆಕ್ಟಾಗಿ 5 ಲಕ್ಷ ಅವನು ಪ್ರೋಸೆಸ್ ಮಾಡಿ ಬೆಂಗಳೂರಿಗೆ ಕಳಿಸಿದ್ದಾನೆ. ಮಹಾರಾಷ್ಟ್ರದಿಂದ ಬೆಂಗಳೂರು ನಮ್ಮ ಪರವಾಗಿ ಸೇಲ್ ಮಾಡಿದ್ದಾನೆ, IGST. ಆಮೇಲೆ ರಿಜಿಸ್ಟರ್ಡ್ ಡೀಲರ್ ಎಟ್ ಪುಣೆ, 4 ಲಕ್ಷ ಪುಣೆ ಕಳಿಸಿದ್ದಾನೆ. ಸೊ ಅದು CGST, SGST. ಗೂಡ್ಸ್ ಸೋಲ್ಡ್ ಟು ಎ ಡೀಲರ್ ಆಫ್ ಮೈಸೂರು ಹೂ ಆಸ್ ರಿಜಿಸ್ಟರ್ಡ್ ಅಂಡರ್ ಕಾಂಪೋಸಿಷನ್ ಸ್ಕೀಮ್. ಎಲ್ಲಿಗೆ ಸೇಲ್ ಮಾಡಿರೋದು? ಮೈಸೂರಿಗೆ, ಮಹಾರಾಷ್ಟ್ರದಿಂದ ಮೈಸೂರಿಗೆ. ಸೊ ಎಲ್ಲಿಗೆ ಬರುತ್ತೆ ಮಹಾರಾಷ್ಟ್ರದಿಂದ ಮೈಸೂರು ಅಂದರೆ IGST. ಗೂಡ್ಸ್ ಪರ್ಚೇಸ್ ಫ್ರಮ್ ಎ ರಿಜಿಸ್ಟರ್ಡ್ ಡೀಲರ್ ಎಟ್ ಪುಣೆ. ಗೂಡ್ಸ್ ನೋಡಿ, ಪರ್ಚೇಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್ ಇದ್ದರೆ ತೊಗೋಬೇಕು, ಬಟ್ ಗೂಡ್ಸ್ ಪರ್ಚೇಸ್ ಫ್ರಮ್ ಎ ರಿಜಿಸ್ಟರ್ಡ್ ಡೀಲರ್ ಇದ್ದರೆ ತೊಗೋಲಿಕ್ಕೆ ಇಲ್ಲ. ಸೊಲ್ಯೂಷನ್ ನೋಡಿ, ಕಂಪ್ಯೂಟೇಷನ್ ಆಫ್ ಟರ್ನ್ ಓವರ್ ವಿಚ್ ಟ್ಯಾಕ್ಸೇಬಲ್ ಅಂಡರ್ SGST, CGST. ನೋಡಿ, SGST, CGSTಗೆ ಒಂದು ಕಾಲಮ್, ಆಮೇಲೆ IGSTಗೆ ಮತ್ತೊಂದು ಕಾಲಮ್. ಪರ್ಟಿಕ್ಯುಲರ್ಲಿ ನೋಡಿ, ಗೂಡ್ಸ್ ಸೋಲ್ಡ್ ಟು ಎ ಡೀಲರ್ ಎಟ್ ಪಾಟ್ನಾ ಉತ್ತರ ಪ್ರದೇಶ. ನೋಡಿ ಎಲ್ಲಿ ಬರೆದಿದ್ದಾರೆ, IGST, UP ಅದು. ಕಮೋಡಿಟಿ ಸೋಲ್ಡ್ ಟು ಎ ಅನ್ರಿಜಿಸ್ಟರ್ಡ್ ಡೀಲರ್ ಅಸ್ಸಾಂ ಕೂಡ ಅಷ್ಟೇ, ಬೇರೆ ಸ್ಟೇಟ್, IGST. ಗೂಡ್ಸ್ ಸಪ್ಲೈಡ್ ವಿದಿನ್ ದ ಸ್ಟೇಟ್ ಅಂತ ಹೇಳಿದ್ರೆ ಸ್ಟೇಟ್ ಒಳಗಡೆ ಮಹಾರಾಷ್ಟ್ರ, S ಆ್ಯಂಡ್ CGST. ಪ್ರಾಡಕ್ಟ್ ಎಕ್ಸ್ ಸಪ್ಲೈ ಟು ಎ ಡೀಲರ್ ಎಟ್ ಪುಣೆ, ಅದು ಸಹ ಮಹಾರಾಷ್ಟ್ರ, S ಆ್ಯಂಡ್ CGST. ಗೂಡ್ಸ್ ಸಪ್ಲೈ ಟು ಅಂಡಮಾನ್ ಅಂದರೆ IGST. ಗೂಡ್ಸ್ ರಿಸೀವ್ಡ್ ಫ್ರಮ್ ಎ ಅನ್ರಿಜಿಸ್ಟರ್ಡ್ ಡೀಲರ್ ಎಟ್ ನಾಗ್ಪುರ್. ಇದನ್ನು ಹೇಳಿದ್ದು ಟ್ಯಾಕ್ಸೇಬಲ್ ಅಂಡರ್ ರಿವರ್ಸ್ ಚಾರ್ಜ್ ಬೇಸಿಸ್ ಅಂತ, RCM ಬೇಸಿಸಲ್ಲಿ. ಯಾಕೆಂದರೆ ನೆನಪಿರಲಿ, ಅನ್ರಿಜಿಸ್ಟರ್ಡ್ ಡೀಲರಿಗೆ ಸೇಲ್ ಮಾಡ್ಬೋದು, ಆದರೆ ಅನ್ರಿಜಿಸ್ಟರ್ಡ್ ಡೀಲರ್ ಹತ್ರದಿಂದ ಗೂಡ್ಸನ್ನು ಪರ್ಚೇಸ್ ಮಾಡಲಿಕ್ಕಿಲ್ಲ. ಮಾಡಿದರೆ ಅದಕ್ಕೆ ನಾವೇ ಟ್ಯಾಕ್ಸನ್ನು ಕಟ್ಟಬೇಕು. ಅದೇ ರಿಜಿಸ್ಟರ್ಡ್ ಡೀಲರ್ ಹತ್ರದಿಂದ ನಾವು ಗೂಡ್ಸನ್ನು ಪರ್ಚೇಸ್ ಮಾಡಿದರೆ ಆವಾಗ ಅವನು ಟ್ಯಾಕ್ಸನ್ನು ಕಟ್ತಾನೆ, ನಾವು ಕಟ್ಟಬೇಕಂತ ಇಲ್ಲ. ಹಾಗಾಗಿ ಅದು ಅಲೌಡ್. ಸೊ ಇದು ಗೂಡ್ಸ್ ರಿಸೀವ್ಡ್ ಫ್ರಮ್ ಎ ಅನ್ರಿಜಿಸ್ಟರ್ಡ್ ಡೀಲರ್ ಎಟ್ ನಾಗ್ಪುರ್ ಇರೋದು ಮಹಾರಾಷ್ಟ್ರ, ಹಾಗಾಗಿ ಇದನ್ನು S ಮತ್ತು CGST ಬರ್ಕೋಬೇಕು. ಸಪ್ಲೈಡ್ ಗೂಡ್ಸ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್.
ಮಹಾರಾಷ್ಟ್ರದಿಂದ ಜಮ್ಮು ಆ್ಯಂಡ್ ಕಾಶ್ಮೀರ IGST. ಗೂಡ್ಸ್ ಸಪ್ಲೈಡ್ ಫ್ರಮ್ ಜಾಬ್ ವರ್ಕರ್ ಪ್ಲೇಸ್ ಡೈರೆಕ್ಟ್ಲಿ ಟು ಡೀಲರ್ ಆಫ್ ಪುಣೆ. ನಾವು ಜಾಬ್ ವರ್ಕರ್ ಕಳಿಸಿದ್ದು ಅವನು ಡೈರೆಕ್ಟಾಗಿ ಅವನಿಂದ ನಮ್ಮ ಕಡೆ ನಮಗೇನೇ ಕಳಿಸ್ಬಿಟ್ಟಿದ್ರೆ ಅದು ಸೇಲ್ಸ್ ಆಗ್ತಾ ಇರಲಿಲ್ಲ. ಬಟ್ ಅವನು ಅಲ್ಲಿಂದ ಡೈರೆಕ್ಟಾಗಿ ನಮ್ಮ ಪರವಾಗಿ ಸೇಲ್ ಮಾಡಿದ್ದಾನೆ. ಎಲ್ಲಿಗೆ? ಪುಣೆಗೆ. ಪುಣೆ ಇರೋದು ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದಿಂದ ಮಹಾರಾಷ್ಟ್ರ ಅಂದರೆ ಸೇಮ್ ವಿದಿನ್ ದ ಸ್ಟೇಟ್. ಎಸ್ ಮತ್ತು CGST. ಕಮೋಡಿಟೀಸ್ ಎಟ್ ಟ್ರಾನ್ಸ್ಫರ್ಡ್ ಟು ಬ್ರಾಂಚಸ್ ಏನು? ಕರ್ನಾಟಕ. ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬ್ರಾಂಚ್ ಟ್ರಾನ್ಸ್ಫರ್ ಆದರೆ ಅದನ್ನು ನಾವು ಸೇಲ್ಸ್ ಅಂತಲೇ ತೊಗೋಬೇಕು IGSTಯಲ್ಲಿ. ಗೂಡ್ಸ್ ಪರ್ಚೇಸ್ ಫ್ರಮ್ ಏನು? ಅನ್ರಿಜಿಸ್ಟರ್ಡ್ ಡೀಲರ್ ಆಫ್ ಮುಂಬೈಯಿಂದ. ಇದು ಕೂಡ ಅಷ್ಟೇ RCM ರಿವರ್ಸ್ ಚಾರ್ಜ್ ಬೇಸಿಸ್. ಅನ್ರಿಜಿಸ್ಟರ್ಡ್ ಡೀಲರಿಂದ ಪರ್ಚೇಸ್ ಮಾಡಿದ್ದಾನೆ. ಸೊ ಎಸ್ ಮತ್ತು CGST. ಗೂಡ್ಸ್ ಸಪ್ಲೈ ಟು ಎಲ್ಲಿಗೆ? ಲಕ್ಷದ್ವೀಪಕ್ಕೆ. ಸೊ ಹಾಗೆ IGST. ಗೂಡ್ಸ್ ಸಪ್ಲೈ ಡೈರೆಕ್ಟ್ಲಿ ಬೈ ಜಾಬ್ ವರ್ಕರ್ ಟು ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಕಳಿಸಿದ್ದಾನೆ. ಬ್ಯಾಂಗ್ಳೂರಿಗೆ ಕಳಿಸಿರೋದು IGST. ಆಮೇಲೆ ಪುಣೆ ಕಳಿಸಿದ್ದಾನೆ 4 ಲಕ್ಷ. 5 ಲಕ್ಷ ಬೆಂಗಳೂರಿಗೆ, 5 ಲಕ್ಷ 4 ಲಕ್ಷ ಪುಣೆಗೆ. ಸೊ ಎರಡಕ್ಕೂ ಬರುತ್ತೆ. 5 ಲಕ್ಷ IGST ಬರುತ್ತೆ, 4 ಲಕ್ಷ SGST ಬರುತ್ತೆ. ಆಮೇಲೆ ಗೂಡ್ಸ್ ಸೋಲ್ಡ್ ಟು ಎ ಡೀಲರ್ ಆಫ್ ಮೈಸೂರು ಹೂ ಹ್ಯಾಸ್ ರಿಜಿಸ್ಟರ್ಡ್ ಅಂಡರ್ ಕಾಂಪೋಸಿಷನ್ ಸ್ಕೀಮ್ IGSTಗೆ ಬರುತ್ತೆ. ಸೊ ಆಮೇಲೆ ಇದು ಟೋಟಲ್ ಮಾಡ್ಕೊಳ್ಳಿ 2 ಕಾಲಮು. ಇದನ್ನ ಟ್ಯಾಕ್ಸಬಲ್ ಟರ್ನ್ ಓವರ್ ಅಂತ ಕರಿತೇವೆ. ಆಮೇಲೆ ಯಾವುದೆಲ್ಲ ನಾವು ಇಲ್ಲಿ ಬಿಟ್ಟಿದ್ದೀವಿ, ತೊಗೊಲಿಲ್ಲ, ಅದು ಎಲ್ಲವನ್ನು ಕೂಡ ಕಂಪಲ್ಸರಿಯಾಗಿ ನೀವು ವರ್ಕಿಂಗ್ ನೋಟಲ್ಲಿ ತೋರಿಸಲೇಬೇಕು. ಅಥವಾ ಇಲ್ಲೇ ಬರೆದ್ಬಿಟ್ಟು ಡ್ಯಾಶ್ ಅಂತ ಬರಿಬೋದಿತ್ತು. ಬಟ್ ನಾನು ವರ್ಕಿಂಗ್ ನೋಟಲ್ಲಿ ತೋರಿಸಿದ್ದೀನಿ. ಇದೇ ಥರ ನೀವು ನೋಟ್ ಬರೀಬೇಕು, ನೋಟಲ್ಲಿ ತೋರಿಸಲೇಬೇಕು. ಇಲ್ಲದಿದ್ದರೆ ಮಾರ್ಕ್ಸ್ ಕೊಡೋದಿಲ್ಲ ಇದಕ್ಕೆ. ನೋಟ್ ನೋಡಿ. ಫಸ್ಟ್ ಒನ್, ಸಪ್ಲೈಡ್ ಟು ಜಾಬ್ ವರ್ಕರ್ ಈಸ್ ನಾಟ್ ಎ ಸಪ್ಲೈ ಅಂಡರ್ GST ಲಾ. ಸೊ ಜಾಬ್ ವರ್ಕರ್ಗೆ ನಾವು ಏನು ಕಳಿಸಿರ್ತೀವಿ ಅದು ಸೇಲ್ಸ್ ಅಲ್ಲ, ಅದು ಹಾಗಾಗಿ ಅದನ್ನು ತೊಗೋಬಾರ್ದು. ಅದೇ ಜಾಬ್ ವರ್ಕರಿಂದ ನಾವು ಏನು ನಮ್ಮ ಡೀಲರ್ಗೆ ಹೋದರೆ ಸೇಲ್ಸ್ ಅದು. ಗೂಡ್ಸ್ ಸಪ್ಲೈ ಟು ಅದರ್ ಕಂಟ್ರೀಸ್, ಬೇರೆ ದೇಶಕ್ಕೆ ಆಗಿರ್ಬೋದು, ಅಥವಾ SEZ EOU ಕಳಿಸಿದ SEZ EOUಗೆ ಏನಾದರೂ ನಾವು ಗೂಡ್ಸನ್ನು, SEZ ಅಂತಂದರೆ ಸ್ಪೆಷಲ್ ಎಕನಾಮಿಕ್ ಝೋನು. ಅಂದರೆ ಅಲ್ಲಿ ಅದರ ವಿಶೇಷತೆ ಏನಂದರೆ ಅಲ್ಲಿ ಗೂಡ್ಸನ್ನು ಫಿನಿಷಿಂಗ್ ಗೂಡ್ಸ್ ಮಾಡಿ ಅದನ್ನು ಫಾರಿನ್ ಕಂಟ್ರಿಗೆ ಕಳಿಸ್ತಾರೆ ಹಾಗೆ. ಓಕೆ. EOU ಅಂತ ಹೇಳಿದರೆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ ಅಂತ. ಅಲ್ಲೂ ಕೂಡ ಅಷ್ಟೇ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದನ್ನು ಫಾರಿನ್ಗೆ ಕಳಿಸುವಂಥದ್ದು. ಸೊ ಅದನ್ನು ನಾವು ಎಕ್ಸ್ಪೋರ್ಟ್ ಅಂತ ಕರಿತೀವಿ. ಹಾಗಾಗಿ ಎಕ್ಸ್ಪೋರ್ಟಿಗೆ ಇದಿಲ್ಲ, ಟ್ಯಾಕ್ಸ್ ಇಲ್ಲ, 0%. ಆಮೇಲೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ರಿಸೀವ್ಡ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್ ಈಸ್ ಟ್ಯಾಕ್ಸೇಬಲ್ ಆನ್ ರಿವರ್ಸ್ ಚಾರ್ಜ್ ಬೇಸಿಸ್. ಸೊ ಅದಕ್ಕೆ ಟ್ಯಾಕ್ಸ್ ನಾವೇ ಕಟ್ಟಬೇಕು. ಹಾಗಾಗಿ ಇದನ್ನು ಸೇಲ್ಸ್ ಅಂತ ತೊಗೋತೀವಿ. ಗೂಡ್ಸ್ ಸಪ್ಲೈಡ್ ಬೈ ಜಾಬ್ ವರ್ಕರ್ ಡೈರೆಕ್ಟ್ಲಿ ಫ್ರಮ್ ಹಿಸ್ ಪ್ಲೇಸ್ ಇಸ್ ಟ್ಯಾಕ್ಸೇಬಲ್ ಇನ್ ದ ಹ್ಯಾಂಡ್ಸ್ ಆಫ್ ಪ್ರಿನ್ಸಿಪಲ್ ಸಪ್ಲೈಯರ್. ಓಕೆ, ಜಾಬ್ ವರ್ಕರಿಂದ ಡೈರೆಕ್ಟಾಗಿ ಡೀಲರ್ಗೆ ಹೋದರೆ ಅದು ಸೇಲ್ಸ್. ಮತ್ತು ಗೂಡ್ಸ್ ರಿಸೀವ್ ಫ್ರಮ್ ಜಾಬ್ ವರ್ಕರ್ ಆಫ್ಟರ್ ಫರ್ದರ್ ಪ್ರೊಸೆಸಿಂಗ್ ಈಸ್ ನಾಟ್ ಎ ಸಪ್ಲೈ. ಗೂಡ್ಸ್ ಪರ್ಚೇಸ್ ಫ್ರಮ್ ರಿಜಿಸ್ಟರ್ಡ್ ಡೀಲರ್ ಈಸ್ ಇನ್ವರ್ಡ್ ಸಪ್ಲೈ. ಸೊ ಅದೇ ಹೇಳಿದ್ದು, ಗೂಡ್ಸ್ ಪರ್ಚೇಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್ ಆದರೆ ನಾವು ತೊಗೋತೀವಿ. ಅದೇ ಗೂಡ್ಸ್ ಪರ್ಚೇಸ್ ಫ್ರಮ್ ರಿಜಿಸ್ಟರ್ಡ್ ಡೀಲರ್ ಆದರೆ ಇದಕ್ಕೆ ನಾವು ಟ್ಯಾಕ್ಸ್ ಕಟ್ಟಬೇಕಂತ ಏನೂ ಇಲ್ಲ. ಹೆನ್ಸ್ ಇಟ್ ಈಸ್ ನಾಟ್ ಎ ಟ್ಯಾಕ್ಸೇಬಲ್ ಅಂಡರ್ GST ಲಾ. ಎಸ್, ಥ್ಯಾಂಕ್ ಯು.